ಗಣೇಶ ಹಬ್ಬದ ದಿನ 14 ಹಸುಗಳನ್ನ ನಮ್ಮ ಮನೆಯಿಂದ ಒಂದು 10 ಮೀಟ್ರು ಕಾಂಪೌಂಡ್ ಪಕ್ಕದಲ್ಲಿ ಕಟ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ನಾನು ಒಂದು ಕಾಮಧೇನೋ NGO ಸಂಸ್ಥೆಗೆ ಫೋನ್ ಮಾಡಿ ಈ ತರ ಹಸುಗಳನ್ನ ನನ್ನ ಕಣ್ಣು ಮುಂದೆ ಕಟ್ ಮಾಡ್ತಿದ್ದಾರೆ ಅಂತ ನಾನು ಅವ್ರಿಗೆ ತಿಳಿಸ್ತೇನೆ. ಅವ್ರು ಬರೋ ವರ್ಷದಲ್ಲಿ 2 ಹಸುಗಳನ್ನ ಕಟ್ ಮಾಡ್ಬಿಡ್ತಾರೆ. ಆನಂದ್ ಕುಮಾರ್ ಅನ್ನೋ ಒಬ್ಬ CPI ಅಲ್ಲಿ ಬರ್ತಾರೆ. ಅದೇ ಜಾತಿಲಿ ಹುಟ್ಬಿಟ್ಟು ತಿನ್ಬೇಡ ಅಂತ ಹೇಳ್ತಿಯಲ್ಲ, ನಿಂಗೆ ಮಾನ ಮರೆದಿದ್ಯಮ್ಮ ಅನ್ನೋ ಮಾತನ್ನ ನಮ್ಮ ಮನೆ ಮುಂದೆನೆ ಹೇಳ್ತಾರೆ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು. ಇದಾದ ನಂತರ ಗ್ರಾಮ ಸಭೆ ನಡೀತಾ ಇರುತ್ತೆ. ಎಂತ ವಿಕೃತ ಮನಸ್ಸಿಂದ ನಡ್ಕೊಂತಾರೆ ಅಂದ್ರೆ ಸರ್, ಅಲ್ಲಿ ಬಾಕ್ಸ್ ಅಲ್ಲಿ ಗೋಮಾಂಸನ ನನಗೆ ತಿನ್ಸಿದ್ರೆ ಅಲ್ಲಿಗೆ ಬುದ್ಧಿ ಕಲಿತಾಳೆ, ಇವಳು ಇದೇ ಜಾತಿಲಿ ತಾನೇ ಹುಟ್ಟಿರೋದು, ಇವಳ್ಯಾಕೆ ಬೇಡ ಅಂತಾಳೆ ಅಂತ ಹೇಳಿ ಅಷ್ಟು ಜನ ಬಂದು ಅಟ್ಯಾಕ್ ಮಾಡಿ ನನ್ನ ಬಟ್ಟೆ ಕೂಡ ಅದೇ ಪಬ್ಲಿಕ್ ಅಲ್ಲಿ ಗ್ರಾಮ ಸಭೆ ನಡೀತಿರುತ್ತೆ, ಬಟ್ಟೆ ಬರೀ ಎಳೆದು ಒಂದು ಹೆಣ್ಣನ್ನ ತುಳಿದು ಅಲ್ಲೇ ಮಾಡಿದ್ರಲ್ಲ. ನನಗೆ ಅಲ್ಲೇ ಮಾಡಿದ ವ್ಯಕ್ತಿಗಳು ಅವ್ರ ಕಣ್ಣು ಮುಂದೆನೆ ಇದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸನ ಮಾಡಲ್ಲ. ಅವ್ರು ಯಾರಂತ ಗೊತ್ತಾ, ಯಾರ ಕಡೆಯವರು ಅಂತ ಗೊತ್ತಾ ಅಂತ ಇನ್ಸ್ಪೆಕ್ಟರ್ ನನಗೆ ಹೇಳ್ತಾರೆ. ಅವರು ಇವ್ರೆಲ್ಲ ಮಾಡಿದ ಕುತಂತ್ರ ಹೆಂಗಿದೆ ಅಂದ್ರೆ ಕಾನೂನ್ ಮೇಲೆ ನಮಗೆ ಗೌರವನೇ ಹೊಟ್ಟೋಗ್ಬಿಡ್ಬೇಕು. ಆ ತರ ಒಂದು ಹೆಣ್ಣನ್ನ ತುಂಬಾ ಹೀನಾಯವಾಗಿ ಹಿಂಸೆ ಕೊಟ್ಟಿದ್ದಾರೆ. ನಡುರಾತ್ರಿ ಆ ಸ್ಟೇಷನ್ 6 ಗಂಟೆಯಿಂದ 11:30 ತನಕ ಕೂರಿಸ್ತಾರೆ ಸರ್. ಏಕೈಕಿ ನನ್ನನ್ನ ಗಡೀಪಾರ ಆದೇಶ ಬಂದಿದೆ ನಿಮಗೆ. ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಕೈಗೆ ಲೆಟರ್ ಕೊಡಲ್ಲ, ನನಗೆ ಮುಖಾಮುಖಿ ಸಿಗೋದೇ ಇಲ್ಲ ಸರ್. ಯಾರೋ ಒಬ್ಬ ಡ್ರೈವರ್ ಹತ್ರ ಕೊಟ್ಬಿಟ್ಟು ಅವ್ರು ಸರ್ಕಾರದ ಆದೇಶ ಇದನ್ನ ಪಾಲನೆ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ, ನೀವು ಒಳ್ಳೆ ರೀತಿ ಬಂದ್ರೆ ಒಳ್ಳೇದು ಅಂತ ನನ್ಗೆ ಅಲ್ಲಿ ಧಮಕಿ ಹಾಕ್ತಾರೆ. ಯಾದಗಿರಿಗೆ 1 ತಿಂಗಳ ಕಾಲ ನನ್ನ ಗಡೀಪಾರ್ ಮಾಡ್ತಾರೆ. ನನ್ನ ಅಲ್ಲಿಗೆ ಹೋದಾಗ ನನ್ನ ಅಣ್ಣ ಇಲ್ಲ, ತಮ್ಮ ಇಲ್ಲ, ಬಂಧು ಬಳಗ ಇಲ್ಲ. ನನ್ನ ಕೈ ಹಿಡಿದಿದ್ದು ಇದೇ ಹಿಂದೂ ಸಂಘಟನೆ ಕಾರ್ಯಕರ್ತರು. ನಾನು ಒಬ್ಳು ದಲಿತ ಹೆಣ್ಮಗಳಾಗಿ ಹಿಂದುತ್ವವಾದಿ ಆಗಿರೋದೇ ಮೊದಲನೇ ತಪ್ಪ ಇವರಿಗೆ. ನನ್ನ ಹೆಸರು ಜ್ಯೋತಿ ರಮೇಶ್ ಅಂತ, ಕೊಳ್ತೂರು, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಸೋಷಿಯಲ್ ವರ್ಕರು, ದಲಿತ ಹಿಂದುತ್ವವಾದಿ. ನಾನೇನಂದ್ರೆ ಜನಕ್ಕೆ ನನ್ನ ಕೈಲಾದಂತಂದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗುವಂತ NRG ಅಂದ್ರೆ ನರೇಗಾ ಯೋಜನೆಯ ಕೆಲಸ ಕಾರ್ಯಗಳನ್ನ ಜನಕ್ಕೆ ಕೊಡಿಸ್ತಾ, ನರಸೀಪುರ ತಾಲೂಕಲ್ಲಿ 33 ಪಂಚಾಯತಿಯಲ್ಲಿ ಏನೇನು ಅಕ್ರಮ ನಡೀತೋ ಅದನ್ನ ನಾನು ಕಣ್ಣಿಗೆ ಕಂಡದ್ನ ನನ್ನ ಅಧಿಕಾರಿಗಳ ಮುಖಾಂತರ ಅದನ್ನ ನಿಲ್ಲಿಸ್ತಾ ಹೋಗ್ತಾ ಇದ್ದೆ. ಇದಾದ ನಂತರ ಅಲ್ಲಿ ಕೆಲವೊಂದು ಚುನಾಯಿತ ಸದಸ್ಯರು ಇವರು ನನ್ನ ಮೇಲೆ ಎಗನೆಸ್ಟ್ ಆಗ್ತಾರೆ ಈ ವಿಚಾರಕ್ಕೆ. ಆಡಳಿತ ಪಕ್ಷ ಕಾಂಗ್ರೆಸ್ ಇರುವಂತ ಕ್ಷೇತ್ರ ಟಿ ನರಸೀಪುರ. ಅಲ್ಲಿ ನಾನು ಒಬ್ಳು ಹಿಂದುತ್ವವಾದಿ ಅಂದ್ರೆ ನೀನು ಯಾಕೆ ಜೈ ಶ್ರೀರಾಮ್ ಮತ್ತೆ ಶಿವಾಜಿ ಮಹಾರಾಜ್ ಇದನ್ನೆಲ್ಲ ನೀನ್ ಯಾಕೆ ಹೇಳ್ತೀಯ ಅಂದ್ರೆ, ನಾನು ನನ್ನ ಪೂಜೆ ಪುರಸ್ಕಾರನ ಎಲ್ಲಿ ಮಾಡ್ತಿರ್ತೀನೋ ಅದನ್ನ ಹೇಳೋದು ನನ್ ಖಂಡಿತ. ಇದರಿಂದ ನನಗೆ ಅವರು ತುಂಬಾ ಸಲ ನನ್ನ ಬೆದರಿಕೆಗಳನ್ನ ಅವರ ಸಹಚರರು ಹಾಕಿರ್ತಾರೆ. ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದು, ನನಗೆ ನನ್ನ ಕುಟುಂಬ ಸಪೋರ್ಟ್ ಇರೋದ್ರಿಂದ ನಾನು ಇದನ್ನ ನಡೆಸ್ತಾ ಹೋಗ್ತಿರ್ತೀನಿ. ಅಂದ್ರೆ ನಾನು ಎಲ್ಲೂ ಪ್ರಚೋದನಕಾರಿ ಆಗ್ಲಿ ಅಥವಾ ಇನ್ನೊಬ್ಬರ ಮೇಲೆ ಎಗನೆಸ್ಟ್ ಆಗೋದಲ್ಲ, ಆತರ ಏನು ಮಾಡಿಲ್ಲ. ಅದಾದ ನಂತರ ನಮ್ಮ ಗ್ರಾಮದಲ್ಲಿ ಕೊಳ್ತೂರು ಅನ್ನೋ ಒಂದು ಪುಟ್ಟ ಗ್ರಾಮ, ಪ್ರತಿ ವರ್ಷ ಅಂದ್ರೆ ಹಸುಗಳನ್ನ ಕಟ್ ಮಾಡೋದು ಅವ್ರ ಪದ್ಧತಿ ಅಂತೆ. ಇದು ನನ್ನ ಕಿವಿಗೆ ಬಿದ್ದಿರ್ಲಿಲ್ಲ. ಇವಳು ಸ್ವಲ್ಪ ದೇವ್ರು ಹಾಗೆ ಹೇಗೆ ಅಂತಾಳೆ ಅಂತ ನನ್ನ ಕಿವಿಗೆ ಯಾರು ಹಾಕ್ತಾ ಇರ್ಲಿಲ್ಲ, ಅದು ಮಾಡ್ಕೊಂಡು ಹೋಗ್ತಿದ್ರು. ಅದಾದ ನಂತರ ಒಂದ್ಸಲಿ ನನ್ನ ಕಣ್ಣೆದ್ರಿಗೆ ಅವ್ರು ಸಿಗ್ತಾರೆ 2 ಹಸುಗಳನ್ನ ಕಟ್ ಮಾಡುವಾಗ. ಅವಾಗ ನಾನು ಅವ್ರಿಗೆ ತಿಳಿಸಿ ಬುದ್ಧಿ ಹೇಳ್ತೀನಿ, ಬೇಡ ಇದನ್ನ ಈ ಕೆಲಸ ಮಾಡಬೇಡಿ, ನಮ್ಮ ದಲಿತರನ್ನ ಯಾಕೆ ಹೀನಾಯವಾಗಿ ನೋಡ್ತಾರೆ ಅಂತಿರಲ್ಲ, ಈ ಗೋಮಾತೆನ ರಕ್ಷಣೆ ಮಾಡ್ಬೇಕು ನಾವು, ಅದು 2ನೇ ತಾಯಿ ಇದ್ದಂಗೆ, ಅದನ್ನ ಕಡಿದು ತಿನ್ನೋ ವಸ್ತು ಅಲ್ಲ ಅಂತ ನಾನು ಅವ್ರ ಕಿವಿ ಮಾತು ಹೇಳಿರ್ತೀನಿ. ಹೌದು ಅಂತ ಒಪ್ಕೊಂತಾರೆ, ಸುಮ್ಮನೆ ಆಗ್ತಾರೆ. ಆದ್ರೂ ಕೂಡ ಗೌರಿ ಗಣೇಶ ಹಬ್ಬದ ದಿನ 14 ಹಸುಗಳನ್ನ ನನ್ನ ಮೇಲೆ ಅವಳೇನ್ ಮಾಡ್ಕೊಂತಾಳೆ, ಅವಳು ಅಂದ್ರೆ ನಮ್ದೇ ಪಕ್ಷ ಇರುವಾಗ ಅವಳು ಏನ್ ಮಾಡ್ತಾಳೆ, ಪದೇ ಈ ಮಾತನ್ನ ಅವ್ರು ಹೇಳ್ತಾರೆ ನನಗಲ್ಲಿ ಅಂತೇಳಿ. ಚಿಕ್ಕನಂಜಯ್ಯ ಮತ್ತೆ ಅವ್ರ ಮಗ ರಮೇಶ, ಅವ್ರ ಅಣ್ಣನ ಮಗ ಮಹೇಶ, ಆಮೇಲೆ ಕತೆ ಮಹದೇವಸ್ವಾಮಿ ನಮ್ಮ ಕ್ಷೇತ್ರದ MP ಅವರ ಸಹಚರ, ಅವರೇ ಅವ್ರ ಒಡನಾಟನ ಹಾಕೊಂಡಿದ್ದಾರೆ ನಮ್ಮ MP ಸಾಹೇಬ್ರು. ಇವ್ರುಗಳು ಇಷ್ಟು ಜನ ನಮ್ಮ ಮನೆ ಮುಂದೆ ಮೆರವಣಿಗೆ ಮುಖಾಂತರ 14 ಹಸುಗಳನ್ನ ತಗೊಬಂದು ನಮ್ಮ ಮನೆಯಿಂದ ಒಂದು 10 ಮೀಟ್ರು ಪಕ್ಕದಲ್ಲಿ, ನಮ್ಮ ಕಾಂಪೌಂಡ್ ಪಕ್ಕದಲ್ಲಿ ಕಟ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ನಾನು ಒಂದು ಕಾಮಧೇನೋ NGO ಸಂಸ್ಥೆಗೆ ಫೋನ್ ಮಾಡಿ, ಸರ್ ನಂಗೊಂದು ಹೆಲ್ಪ್ ಮಾಡಿ ಸರ್, ನನಗೆ ಈ ಥರ ಹಸುಗಳನ್ನ ನನ್ನ ಕಣ್ಣು ಮುಂದೆ ಕಟ್ ಮಾಡ್ತಿದ್ದಾರೆ ಅಂತ ನಾನು ಅವ್ರಿಗೆ ತಿಳಿಸ್ತೇನೆ. ಅವರು ಕೂಡ ಎದುರುಬೇಡಿ ಅಮ್ಮ, ನಾವು ಗೋಹತ್ಯೆ ಮಾಡೋದಕ್ಕೆ ಅಲ್ಲಿ ಬಿಡಲ್ಲ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಬೆಂಗಳೂರಿಂದ ನಮ್ಮ ಕೊಳ್ತೂರು 2.5 ಗಂಟೆ ಟೈಮ್ ಆಗುತ್ತೆ. ಅವ್ರು ಬರೋ ವರ್ಷದಲ್ಲಿ 2 ಹಸುಗಳನ್ನ ಕಟ್ ಮಾಡಿಬಿಡ್ತಾರೆ. ನಾನು ನಮ್ಮ ಯಜಮಾನು ಇಬ್ರು ನಮ್ಮ ಮನೆಯವರು ಮೊಬೈಲ್ ಕ್ಯಾಮ್ರಾದಲ್ಲಿ ಅದನ್ನ ಸೆರೆ ಹಿಡಿತಾರೆ. ಹಸುಗಳನ್ನ ಕಟ್ ಮಾಡಿರೋದು, ಆ ರಕ್ತ ಚೊಡ್ತಾ ಇರೋದು, ಆ ಸರೌಂಡಿಂಗಲ್ಲಿ ಚಿಕ್ಕನಂಜಯ್ಯ ಮತ್ತೆ ಮಹೇಶ, ನಂಜುಂಡಯ್ಯ ಇವರೆಲ್ಲ ಇರೋದನ್ನ. ಅದಾದ ನಂತರ ಅವರು ನಾನು 112 ಫೋನ್ ಮಾಡ್ತೀನಿ. ನನ್ನ ಮೇಲೆ ಎಲ್ಲರೂ ದೊಂಬಿ ಎದೇಳಿ ಗಲಾಟೆ ಬಂದಾಗ 112 ಅವ್ರು ಹೇಳ್ತಾರೆ, ಬೇರೆ ದೊಂಬಿ ಗಲಾಟೆ ಆಗಿದ್ರೆ ಬರ್ತಾ ಇದ್ವು, ನೀವು ಗೋಹತ್ಯೆ ಅಂತೀರಾ, ನಿಮ್ಮ ಹತ್ರದ ಸ್ಟೇಷನಿಂದ ಬರ್ತಾರೆ ಪೊಲೀಸು ಅಂತಾರೆ. ಅದಾದ ನಂತರ ನಾನು ಆ ವಿಡಿಯೋ ಮಾಡಿ ನಾನು ಅವ್ರುಗಳು ತುಂಬ ದೊಂಬಿ ಗಲಾಟೆ ಆದ ತಕ್ಷಣ ನಮ್ಮ ಮನೆಗೆ ಬರ್ತೀನಿ. ಒಂದು 10 ಮೀಟ್ರು ಹಸುಗಳು ಕಟ್ ಮಾಡಿರೋದ್ರಿಂದ ನಮ್ಮ ಮನೆ. ಅಲ್ಲೇನು ಮಾಡ್ತಾರೆ ಅಂತಂದರೆ ASI ಬರ್ತಾರೆ, ಜೈರಾಮ್ ಅಂತ, ಅವ್ರ ಜೊತೆ 2 ಪೊಲೀಸ್ ಬರ್ತಾರೆ. ನಮ್ಮ ಮನೆಯಿಂದ ತುಂಬ ದೂರದಲ್ಲಿ ಅವರು ಕಾರ್ನ ನಿಲ್ಲಿಸ್ತಾರೆ, ಅಂದರೆ ಪೊಲೀಸ್ ಜೀಪ್ನ ನಿಲ್ಲಿಸಿ. ಅಲ್ಲಿ ಇದೇ ಕತೆ ಮಹದೇವಸ್ವಾಮಿ ಮತ್ತು ಮಂಜುನಾಥ ಆ ಊರಲ್ಲಿ ಅಂದರೆ ಯಾರು ಕಾಂಗ್ರೆಸ್ ಲೀಡರ್ಸ್ಗಳಿದ್ರು ಅವರಷ್ಟು ಜನನು ಅಲ್ಲಿ ಹೋಗ್ಬಿಟ್ಟು ಅವಳ ಮಾತು ಕೇಳಬೇಡಿ ಹಾಗೆ ಅಂತ ಏನೋ ಅವ್ರಿಗೆ ಅಂತಕ್ಕಂತ ಹೇಳ್ತಿರ್ತಾರೆ. ನಾನು ನನ್ನ ಗಂಡಂಗೆ ನಮ್ಮ ಮನೆ ಮುಂದೆ ಕಾಣಿಸೋದ್ರಿಂದ ಅಲ್ಲಿ ಪೊಲೀಸ್ ಜೀಪ್ ಇದೆ, ಹೋಗ್ರಿ ಕರ್ಕೊಬನ್ರಿ ಅಂತೀನಿ. ಅಷ್ಟಲ್ಲಿ ನಮ್ಮ ಮನೆಯವ್ರು ಹೋದ ತಕ್ಷಣ ASI ನಮ್ಮ ಮನೆಯವ್ರು ಫೋನ್ ಇಸ್ಕೊಂಡು ನಂಗೆ ಹೇಳ್ತಾರೆ, ನಿಮ್ಮ ಮನೆಗೆ ಗೊತ್ತಾಗಲಿಲ್ಲ, ಬರ್ತಿದ್ದೀನಮ್ಮ ಅಲ್ಲೇ ಅಂತಾರೆ. ಆವಾಗ ಅವರು ಜೀಪಲ್ಲಿ ಬರಲ್ಲ ಸರ್, ನಡ್ಕೊಂಡು ಬರ್ತಾರೆ. ಅವ್ರ ಹಿಂದೆ ಒಂದು 150-200 ಜನ ಫುಲ್ಲು ದೊಂಬಿ ಎದ್ದು ಅವ್ರ ಹಿಂದೆನೇ ಬರ್ತಾರೆ.
ನಾನು ನಮ್ಮ ಮನೆ ಮುಂದೆ ಕಾಂಪೌಂಡ್ ಮುಂದೆನೇ ನಿಂತ್ಕೊಂಡಿರ್ತೀನಿ. ಅವಾಗ ಬಂದಾಗ ನನಗೆ ಧೈರ್ಯ ಇದೆ, ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ, ಅವ್ರು ಏನು ಮಾಡ್ತಾರೋ ಮಾಡಲಿ, ಪೊಲೀಸರು ಇದ್ದಾರೆ ಅಂತ. ನಮ್ಮ ಮನೆಯವ್ರ ಮೊಬೈಲ್ ಕ್ಯಾಮ್ರಾ ಕೂಡ ಆನ್ ಆಗಿರುತ್ತೆ, ಜೇಬ್ಗೆ ಹಾಕೊಂಡಿರ್ತಾರೆ. ಅಷ್ಟರಲ್ಲಿ ತುಂಬ ಹೀನಾಯವಾಗಿ ಯಾವ ಹೆಣ್ಮಕ್ಳು ಕೇಳಬಾರ್ದು, ಅಷ್ಟು ಕೆಟ್ಟಾಗಿ ಪೊಲೀಸ್ ಕರೆಸ್ತಲ್ಲ, ನಮ್ಮ ಸಂಸದರಿದ್ದಾರೆ, ಏನು ಮಾಡ್ಕತ್ತೀಯ ನೀನು, ಅವ್ರು ನೇರವಾಗಿ ನಾನು ಹೇಳ್ತೀನಿ ಸಂಸದ್ರಿಗೂ, ಅವ್ರು ನನ್ನ ತಪ್ಪಿದ್ರೆ ಅವರೇ ನೇರವಾಗಿ ನನ್ನನ್ನು ಕೇಳಲಿ, ಏನು ಮಾಡ್ಕೋತೀಯ ನೀನು, BJP ಅವ್ರನ್ನ ಕರೆಸು, ನಿನ್ನ ಬಚಾವಾಗಬೇಕು ಅಂದರೆ ಅಂತ ಸುಮ್ಮನೆ ಏನೇನೋ ನಂಗೆ ಇಲ್ಲ ಸಲ್ಲದೆಲ್ಲ ಅಲ್ಲಿ ಕೂಗಾಡ್ತಾರೆ. ಬಂದು ಚಿಕ್ಕನಜಯನ ವ್ಯಕ್ತಿ ನಮ್ಮ ಮನೆಯವ್ರು ಕಾಲರ್ ಪಟ್ಟಿ ಇಟ್ಕೊತಾನೆ. ಅಷ್ಟರಲ್ಲಿ ನಾನು ಅವರು ಏಸೆ ಇದ್ರಲ್ಲ, ನೀವು ಯಾಕ್ರಿ ಬಂದಿದ್ದೀರಾ, ಹಂಗಾರೆ ಹೊಡ್ಸಕ್ ಬಂದಿದ್ರ ಅಂತ ಅವ್ರ ಹತ್ರ ರೇಗಾಡ್ತೀನಿ. ಅವ್ರು ಬಂದು ತಡೀತಾರೆ. ಅದು ವಿಡಿಯೋ ಇದೆ, ನಮ್ಮ ಹತ್ರ ಇದೆ ಅದು ದಾಖಲೆ. ಇದಾದ ನಂತರ ನನಗದು ಗೊತ್ತಾಗ್ಲಿಲ್ಲ ಸರ್, ಅಲ್ಲಿ ಏನು ಮಾಡ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ತಲಕಾಡು ಪೊಲೀಸ್ ಠಾಣೆಯವರು ಅಲ್ಲಿ ದೊಂಬಿ ಎಬ್ಸಿ ನನ್ನೊಡನೆ ಗಲಾಟೆ ಮಾಡೋದಕ್ಕೆ ಬಿಡ್ತಾರೆ. ಅಷ್ಟರಲ್ಲಿ ಆ 2 ಹಸು ಕಟ್ ಮಾಡಿ ಇರ್ತಾರಲ್ಲ, ಅದನ್ನ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ. ನಮಗೇನಂದ್ರೆ ಪೊಲೀಸ್ನವ್ರು ನಮ್ಗೆ ರಕ್ಷಣೆ ಮಾಡ್ತಿದ್ದಾರೆ, ನನ್ನ ಮೇಲೆ ಇವ್ರು ದೊಂಬಿ ಎದ್ದೇಳ್ತಾರೆ ಅಂತ ನಾನು ನನ್ನ ಗಂಡ ತಿಳ್ಕೊಂತೀವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಹೇಳ್ತಾರೆ, ಅಲ್ರಿ ಇಲ್ಲೇ ನಿಂತ್ಕೊಬಿಟ್ರಲ್ಲ, ಅಲ್ಲಿ ಹಸುಗಳ್ನ ಕಟ್ ಮಾಡ್ತಿದ್ದಾರೆ, ಇನ್ನೂ 12 ಹಸುಗಳು ಇದೆ ಅಂದ ತಕ್ಷಣ ಈಗ ಹೋಗೋಣ ಇರಿ, ಆಗೋಗೋಣ ಇರಿ ಅಂತ ನಮ್ಮನ್ನ ಮನೆಯಿಂದ ಹೊರಗಡೆನೆ ಬರಬಾರ್ದು ಅಂತ ನನ್ನ ಲಾಕ್ ಮಾಡ್ತಾರೆ ಮನೆ ಹತ್ರ. ಅವಾಗ ನನ್ನ ಗಂಡನು ಸುಮ್ಮನೆ ಅವರು ಹೆಂಗಸರು ಕೆಟ್ಟಾಗಿ ಬೈತಿದ್ದಾರೆ ಎಲ್ಲರೂ ಸೇರ್ಕೊಂಡು, ಬೇಡ ನೀನು ಇಲ್ಲೇ ಇರು, ನಾನೇ ತೋರಿಸ್ತೀನಿ ಅಂತಾರೆ. ಆವಾಗ ನಮ್ಮ ಮನೆಯವ್ರು ಹೋಗಲ್ಲಿ ತೋರ್ಸ ಅಷ್ಟರಲ್ಲಿ ವಾಸೌಟ್ ಮಾಡಿರ್ತಾರೆ ಹಸುಗಳ್ದು. ಇನ್ನೊಂದು 12 ಹಸುಗಳನ್ನ ಕಟ್ ಮಾಡ್ಲಿಕ್ಕೆ ನಾನು ಬಿಟ್ಕೊಟ್ಟಿಲ್ಲ. ಅಷ್ಟರಲ್ಲಿ ಜನ ಎಲ್ಲ ಪೊಲೀಸ್ ಎಲ್ಲ ಜಾತಿ ಕವರ್ ಆಗ್ತಾರೆ. ಇದಾದ ನಂತರ ಏನ್ ಮಾಡ್ತಾರೆ, ಆನಂದ್ ಕುಮಾರ್ ಅನ್ನೋ ಒಬ್ಬ CPI ಅಲ್ಲಿ ಬರ್ತಾರೆ. ಈ CPI ಬಂದು ಕತೆ ಮಹಾದೇವ ಸ್ವಾಮಿ ಅನ್ನೋರ ಆಪ್ತರು ಇವರು. ಅಲ್ಲಿ ಬಂದ ತಕ್ಷಣ ಅವ್ರು ಕೇಳೋ ಪ್ರಶ್ನೆ, ಅದೇ ಜಾತಿಲಿ ಉಟ್ಬಿಟ್ಟು ತಿನ್ಬೇಡ ಅಂತ ಹೇಳ್ತೀಯಲ್ಲ, ನಿಂಗೇನು ಮಾನ ಮರೆದಿದ್ಯಮ್ಮ ಅನ್ನೋ ಮಾತನ್ನ ನಮ್ಮ ಮನೆ ಮುಂದೆನೇ ಹೇಳ್ತಾರೆ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು. ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಆ NGO ಸಂಸ್ಥೆ ಕೂಡ ಬರ್ತಾರೆ. ಅದೇ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಅಲ್ಲಿ ಹಸುಗಳನ್ನ ಕಟ್ ಮಾಡಿರೋದು, ಅದ್ರ ಕಾಲು, ಕರುಳು, ಹಸು ತಲೆ ಪ್ರತಿಯೊಂದು ಸಿಗುತ್ತೆ. ಅದು ಯಾವುದನ್ನು ಇನ್ಸ್ಪೆಕ್ಟರ್ ಮುಖಾಂತರ ತೋರಿಸಿರೋ ಅವ್ರು ನೋಟ್ ಮಾಡ್ಕೊಳ್ಳಲ್ಲ. ನನ್ನನ್ನು ಏನು ಮಾಡ್ತಾರೆ ಅಂದರೆ 4 ಜನ ಪೊಲೀಸ್ನವ್ರ ನಮ್ಮ ಮನೆ ಹತ್ರ ನೇಮಿಸಿ, ನೀವು ಹೊರಗಡೆ ಬರಬೇಡಮ್ಮ, ಬರಬೇಡ, ಇಲ್ಲ ಹೊಡೆದು ಬಿಡ್ತಾರೆ ನಿನ್ನನ್ನು ಅಂತ ಇವರೇ ನನಗೆ ಎದುರಿಸ್ತಾರೆ ಅಲ್ಲಿ. ಆಗ ನನ್ನ ಗಂಡನ ಮುಖಾಂತರ ಹೋಗೋರು ನೋಡಿ ಬರ್ತಾರೆ. ಇದಿಷ್ಟು ಆದಾಗ ಸುಮೋಟ ಕೇಸ್ ಹಾಕ್ತೀನಿ ನಾನು ಅವ್ರ ಮೇಲೆ ಅಂತ ಪೊಲೀಸ್ ಹೋಗ್ತಾರೆ. ಸರ್ ನಾನೇ ಇದೀನಲ್ಲ ಸಾಕ್ಷಿ, ನಾನೇ ಅದು ಹಸು ಕಟ್ ಮಾಡಿರೋದು ನೋಡಿರೋದಕ್ಕೂ ಸಾಕ್ಷಿದ್ದೀನಿ, ನನ್ನ ಮೇಲೆ ನಿಮ್ಮ ಮುಂದೆನೇ ಹಲ್ಲೆ ಮಾಡ್ತಿದ್ದಾರೆ, ಕೆಟ್ಟಾಗೆಲ್ಲ ಪದ ಯೂಸ್ ಮಾಡಿ ಅಂತ. ನೀನು ಬಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡು ಅಂತ ಹೋಗ್ತಾರೆ. ನನಗೆ ಒಂದು 10 ವರ್ಷ 8 ವರ್ಷ ಮಗು ಇರೋದ್ರಿಂದ ಆದರೂ ಯೋಗಕ್ಷೇಮ ನೋಡಿ ನಾನು ಒಂದು 6 ಗಂಟೆಗೆ ಹೋಗ್ತೀನಿ ಸರ್ ಅಲ್ಲಿ ತಲಕಾಡು ಪೊಲೀಸ್ ಸ್ಟೇಷನ್ಗೆ. ಅವಾಗ ಇದೇ ಆನಂದ್ ಕುಮಾರ್ ಬರ್ತಾರೆ, ಒಂದು ಸುಮೋಟ ಕೇಸ್ ಅವ್ರು ಹಾಕ್ತಾರೆ. ಮತ್ತು ನಾನು ಕಂಪ್ಲೇಂಟ್, ನನ್ನ ಮೇಲೆ ಯಾರು ಹಲ್ಲೆ ಮಾಡಿದ್ರು, ಹಸು ಯಾರು ಕಟ್ ಮಾಡ್ತಿರೋ ಅದು ಕಂಪ್ಲೇಂಟ್ ಕೊಟ್ಟು ನನ್ನ ಹತ್ರ ಏನು ಪ್ರೂಫ್ ಇದೆಯೋ ಅಷ್ಟು ಪ್ರೂಫು ಒಂದು ಪೆನ್ ಡ್ರೈವ್ ಮುಖಾಂತರ ಪೊಲೀಸ್ ಇಲಾಖೆಗೆ ತಲುಪಿಸ್ತೀನಿ ನಾನು. ಇದಿಷ್ಟಾದಮೇಲೆ ನನ್ನ ಕಾನೂನಿದೆ ನೋಡ್ಕೊತಾರೆ ಅಂತ ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇದ್ಬಿಡ್ತೀನಿ ಸರ್. ಈಗ ಒಂದು ಗಮನಿಸ್ಬೇಕು ನೀವು, ಹಸುಗಳು ಅದು ಕಟ್ ಮಾಡ್ತಾರೆ ಅಂದರೆ ಹೇಗೆ ಅಂದರೆ, ನನ್ನ ದಲಿತ ಜನಾಂಗದ ಹೆಣ್ಮಕ್ಳಿದಾರಲ್ಲ, ತಿಂಗಳಿಗೊಂದ್ಸಲ 200 ರೂಪಾಯಿ ಒಂದು ಹೆಂಗಸು ಕಟ್ಟೋದು. ಅದನ್ನು ಕಟ್ಟಿ ಒಂದು ಗುಂಪಲ್ಲಿ 15 ಜನ 16 ಜನ ಇರ್ತಾರೆ. ಅದಕ್ಕೆ ಒಬ್ಬೊಬ್ರು ಲೀಡ್ರು, ಈ ಕತೆ ಮಹಾದೇವ ಸ್ವಾಮಿ ಅನ್ನೋನು ಅದನ್ನು ವಹಿಸ್ಕೊತಾನೆ. ಅವರು ಬಡ್ಡಿ ವ್ಯವಹಾರದ ಮುಖಾಂತರ ಆ ಚೀಟಿನ 1 ವರ್ಷದ ತನಕ ನಡೆಸ್ತಾರೆ. ಗೌರಿ ಗಣೇಶ ಹಬ್ಬ ಬಂದಾಗ 15 ಜನದಿಂದ 40,000 50,000 ರೂಪಾಯಿ ದುಡ್ಡಾಗುತ್ತೆ. ಆ ಥರ 7 ಗುಂಪು ನಡೆಯುತ್ತೆ. ಆ 7 ಗುಂಪು ಹೆಂಗಸರು ಅವ್ರ ಗಂಡಂದಿರ ಹತ್ರನೋ ಅಥವಾ ಅವ್ರ ಲೀಡರ್ ಗಂಡಸ್ರ ಹತ್ರ ದುಡ್ಡು ಕೊಟ್ರೆ ನಮ್ಮ ನರಸೀಪುರ ಸಂತೆಯಲ್ಲಿ ಹಸುಗಳನ್ನ ಖರೀದಿ ಮಾಡಿ ತಂದು ಕಟ್ ಮಾಡೋದು ಅವ್ರ ಸಂಪ್ರದಾಯ ಅಂತೆ. ಇದನ್ನ ನಾನು ನಿಲ್ಲಿಸ್ತೆ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ, ಅಷ್ಟೂ ಜನ ಹೆಂಗಸರನ್ನು ಈ ಗಲಾಟೆ ಎಲ್ಲ ಅದು 4 ದಿನಕ್ಕೆ ತಲಕಾಡು ಪೊಲೀಸ್ ಸ್ಟೇಷನ್ ಹತ್ರ ಇದೇ ಆನಂದ್ ಕುಮಾರ್ ಹೇಳ್ತಾರಂತೆ, ಏನಂದ್ರೆ ಇನ್ನು ಇದು ಗೋಹತ್ಯೆ ಕೇಸು ನಿಮಗೆ ಬೇಲ್ ಸಿಗಲ್ಲ, ಒಂದು ಕಂಪ್ಲೇಂಟ್ ಮಾಡಿ ಬನ್ನಿ ಅವಳ ಮೇಲೆ ಆಪೋಸಿಟ್ ಅಂತ ಹೇಳಿ ಅಷ್ಟು ಜನ ಹೆಂಗಸರನ್ನ ಕರ್ಕೊಂಡು ಹೋಗ್ಬಿಟ್ಟು, ನಾನು ಮೈಸೂರಿಗೆ ಹೋಗಿದ್ದೀನಿ, ಊರಲ್ಲೇ ಇದೀನಿ ಕೊಳ್ತೂರಲ್ಲಿ, ಬೆಳಿಗ್ಗೆ ನನ್ನ ಮಗುಗೇನೋ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗಿದ್ದೀನಿ. ಇವ್ರು ಏನು ಮಾಡ್ತಾರೆ, ನಾನು ಯಾವುದೋ ಅಂದರೆ ಆ ಕ್ಷೇತ್ರದ ಮಾದೇವಪ್ಪ ಅವರ ಒಡನಾಟ ನನಗೆ ಯಾವುದೂ ಇಲ್ಲ, ಯಾಕಂದ್ರೆ ನಾನು ಹಿಂದುತ್ವವಾದಿ ಆಗಿರೋದ್ರಿಂದ ಅವ್ರ ಒಡನಾಟ ನನಗೆ ಯಾವುದೂ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ಲೋನ್ ಮಾಡಿಸ್ಕೊಡ್ತೀನಿ ಅಂತ ನಮ್ಗೆ ಒಂದು 27 ಲಕ್ಷ ದುಡ್ಡು ಕೊಡಬೇಕು ಹಾಗೆ ಹೇಗೆ ಅಂತೇಳಿ ಅಲ್ಲಿ ದೊಂಬಿ ಎಬ್ಬಿಸ್ತಾರೆ. ಕೆಲವೊಂದು ಚಾನಲ್ಗಳಿಗೆ ಹೇಳ್ತಾರೆ. ಅವತ್ತು ಯಾವುದೇ ಕಂಪ್ಲೇಂಟ್ ತಗೊಳ್ಳಲ್ಲ, ಅವರು ಯಾವುದೂ ಸಾಕ್ಷಿ ಇಲ್ಲ, ಅವಳು ಮಾನ ಮರ್ಯಾದೆ ತೆಗಿರಿ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾಳೆ ಅನ್ನೋ ಒಂದು ಷಡ್ಯಂತ್ರ ಮಾಡಿ ಬಿಡ್ತಾರೆ. ನಾನು ಅವ್ರು ಹೇಳಿದ ಅದ್ರ ಬೆಳಿಗ್ಗೆ ಅದೇ ಚಾನಲ್, ನಮ್ಮ ಲೋಕಲ್ ಚಾನಲ್ನ ಕರೆದು, ನೋಡಿ ನನ್ನ ಮೇಲೆ ನೀವೇನು ಅಪಪ್ರಚಾರ ಮಾಡ್ತಿರೋ ಅದರಲ್ಲಿ ನಿಮ್ಗೆ ಏನೇನು ದಾಖಲೆ ಇದೆಯೋ ಅದನ್ನು ತಂದು ಕೊಟ್ರೆ ನಿಮ್ಗೆ ಎಷ್ಟು ದುಡ್ಡು ಬರೆಸ್ಬೇಕು ಅಂತಿರೋ ಅದನ್ನು ಕೊಡೋಕೆ ನಾನು ಸಿದ್ಧ ಇದ್ದೀನಿ. ಹಾಗೆ ಕಾನೂನು ಅಡಿಯಲ್ಲಿ ನೀವೇನು ಶಿಕ್ಷೆ ಕೊಟ್ಟರೋ ಕಾನೂನು ನಾನು ತಲೆ ಬಗ್ತೀನಿ. ಅದು ಬಿಟ್ಟು ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರೆ ನಾನು ಮಾನನಷ್ಟ ಫೈಲ್ ಮಾಡ್ತೀನಿ ನಿಮ್ಮ ಮೇಲೆ ಅಂತ ಹೇಳ್ತೀನಿ. ಅದನ್ನ ನಿಲ್ಲಿಸ್ಬಿಡ್ತಾರೆ ಸರ್ ಅಷ್ಟಕ್ಕೆ. ಇದಾದ್ಮೇಲೆ ಕೇಸನ್ನು ಏನು ಮುಂದುವರ್ಸಲ್ಲ ಆನಂದ್ ಕುಮಾರ್, ಸುಮ್ಮನೆ ಇರ್ತಾರೆ. ನಾನು ಕೂಡ ಮನೆ ಹತ್ರ ಸುಮ್ಮನೆ ಯಾರ್ಯಾರು ಕುಡ್ಕೊಂಡು ಹುಡುಗರನ್ನೆಲ್ಲ ಗಲಾಟೆ ಮಾಡಿಸೋದು ಹಾಗೆ ಮಾಡ್ತಿರ್ತಾರೆ. ನಮ್ಮ ಮನೆ ಸ್ವಲ್ಪ ಶಿಥಿಲಾಗಿರೋದ್ರಿಂದ ನಾನು ತಾಲೂಕಿಗೆ ಶಿಫ್ಟ್ ಆಗ್ತೀನಿ. ಇದಾದ ನಂತರ ಏನ್ ಮಾಡ್ತಾರೆ, ಗ್ರಾಮ ಸಭೆ ನಡೀತಾ ಇರುತ್ತೆ, ಅದು ಅನೌನ್ಸ್ಮೆಂಟ್ ಮಾಡಿರ್ತಾರೆ ಗ್ರಾಮ ಸಭೆ ಇದೆ ಅಂತ.
ನಾನು ಗ್ರಾಮ ಸಭೆಗೆ ಹೋಗ್ತೀನಿ. ಒಂದು ಅಕ್ರಮ ನಡೆದಿರುತ್ತೆ ಸರ್, ಒಂದು ಚರಂಡಿ ಕೆಲಸ, PDO ಮತ್ತು ಅಧ್ಯಕ್ಷರು ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ನಾನು ಅದನ್ನು ಎದ್ದು ನಿಂತ್ಕೊಂಡು ಗ್ರಾಮ ಸಭೆಯಲ್ಲಿ ಕೇಳ್ತಾ ಇದ್ದೀನಿ, ನೋಡಲ್ ಆಫೀಸರ್ ಯಾಕೆ ಬಂದಿಲ್ಲ, ಅದು ಕೂಡ ನಿಮ್ಗೆ ವಿಡಿಯೋ ನಾನು ತಲುಪಿಸ್ತೀನಿ. ನಮ್ಮ ಮನೆಯವರಿಗೆ ಗ್ರಾಮ ಸಭೆನ ಲೈವಲ್ಲಿ ತೋರಿಸೋಣ ಅಂತ ಫೇಸ್ಬುಕ್ಕಲ್ಲಿ, ನಂದೇ ಫೇಸ್ಬುಕ್ಕಲ್ಲಿ ಲೈವ್ ತೆಗಿಯೋಕೆ ಹೇಳಿದ್ದೆ. ಹಂಗೆ ಕೇಳ್ತಿದ್ದ ತಕ್ಷಣವೇ ಈ ಶಂಕರ ಮತ್ತು ಸೋಮಣ್ಣ, ಆಮೇಲೆ ಕತೆ ಮಹಾದೇವ ಸ್ವಾಮಿ ಮತ್ತು ಇನ್ನೊಬ್ರು ಬೊಕ್ಳೈನ್ ಮಗ ಮಹಾದೇವ ಸ್ವಾಮಿ, ಇವರಿಷ್ಟು ಜನ ಏಕಾಕಿ ಸರ್ ಹಬ್ಬದ ದಿನ ಪಾಡ್ಯ ಮಾಡ್ದೇನೆ ತಪ್ಸಿದ್ಲಲ್ಲ, ಆ ಸೇಡ್ ತೀರಿಸ್ಕೊಳ್ಳಿ ಅಂತ ಬಾಕ್ಸಲ್ಲಿ ಎಂಥ ವಿಕೃತ ಮನಸ್ಸಿಂದ ನಡ್ಕೊಂತಾರೆ ಅಂದರೆ ಸರ್, ಅಲ್ಲಿ ಗೋಮಾಂಸನ ನನಗೆ ತಿನ್ಸಿದ್ರೆ ಅಲ್ಲಿಗೆ ಬುದ್ಧಿ ಕಲಿತಾಳೆ, ಇವಳು ಇದೇ ಜಾತಿಲಿ ತಾನೇ ಹುಟ್ಟಿರೋದು, ಇವಳ್ಯಾಕೆ ಬೇಡ ಅಂತಾಳೆ ಅಂತೇಳಿ ನೀಟಾಗಿ ಬಂದು ನನ್ನ ತಲೆ ಮೇಲೆ ಎತ್ತಿ ಹಿಂದೆಗಡೆಯಿಂದ ಹೊಡಿತಾನೆ. ಅಷ್ಟರಲ್ಲಿ ನಾನು ನನ್ನ ಒಂಟಿ ಪಿನ್ ಮಾಡಿರ್ತೀನಿ, ಅಷ್ಟರಲ್ಲಿ ಅವರು ಅಷ್ಟು ಜನ ಬಂದು ಅಟ್ಯಾಕ್ ಮಾಡಿ ನನ್ನ ಬಟ್ಟೆ ಕೂಡ ಅದೇ ಪಬ್ಲಿಕಲ್ಲಿ ಗ್ರಾಮ ಸಭೆ ನಡೀತಿರುತ್ತೆ, PDO ಇದ್ದಾರೆ, ಸೆಕ್ರೆಟ್ರಿ, ಅಲ್ಲಿ ಪಂಚಾಯತಿ ಅಧಿಕಾರಿಗಳು ತುಂಬ ಇದ್ದಾರೆ. ಆದರೂ ಕೂಡ ಅವ್ರು ಅಕ್ರಮ ಕೇಳ್ತೀನಿ ಅನ್ನೋದಕ್ಕೆ ಅವ್ರು ಯಾರು ಪೊಲೀಸಿಗೆ ಫೋನ್ ಮಾಡಲ್ಲ. ಇವ್ರು ಇಷ್ಟು ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ನನ್ನ ಗಂಡ ಓಡ್ಬಾರ ಅಷ್ಟರಲ್ಲಿ ನನ್ನ ಗಂಡನಿಗೆ ಎತ್ತಿಂಗ್ ಹೊಡೆದಾಗ ಮೊಬೈಲ್ ಕೆಳಗಡೆ ಬೀಳುತ್ತೆ. ನಮ್ಮ ಮನೆಯವ್ರು ಲೈವಲ್ಲಿ ಇದ್ರಲ್ಲ, ಆ ಮೊಬೈಲ್ ಎತ್ಕೊಂತಾರ. ಇಷ್ಟು ಲೈವಲ್ಲಿ ಇದೆ ಸರ್ ನನ್ನ ಫೇಸ್ಬುಕ್ ಲೈವಲ್ಲಿ. ಅದಾದ ನಂತರ ತಿನ್ನಿಸ್ಲೇಬೇಕು ಅಂತ ನನ್ನನ್ನು ಹಠ ಮಾಡುವಾಗ ನಾನು ಪಂಚಾಯತಿ ರೂಮ್ ಒಳಗಡೆ ಹೋಗಿ, ಅಧ್ಯಕ್ಷ ರೂಮ್ ಒಳಗಡೆ ಹೋಗಿ ಹೌಚ್ಕೊತೀನಿ. ಆಗ ನಾನು ಲೈವಲ್ಲಿ ಬಂದು ನನಗೆ ಹೆಲ್ಪ್ ಮಾಡಿ, ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಪಂಚಾಯತಿಲಿ ಅಂತ ಅಂದಾಗ ಸುಮಾರು ಜನ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸು ಅವರೆಲ್ಲರೂ ಪೊಲೀಸ್ನವ್ರಿಗೆಲ್ಲ ಫೋನ್ ಮಾಡಿ ಎಲ್ಲರೂ ಬಂದಾಗ ಇದೇ ಆನಂದ್ ಕುಮಾರ್ ಇನ್ಸ್ಪೆಕ್ಟರ್ ಬರ್ತಾರೆ. ಇದೆಲ್ಲ CC ಕ್ಯಾಮ್ರಾದಲ್ಲಿ ಇದೆ, ಪಂಚಾಯತಿ CC ಕ್ಯಾಮ್ರಾದಲ್ಲಿ ಇದೇ ಆನಂದ್ ಕುಮಾರ್ ನಾನು ಅವತ್ತೇ ಹೇಳಿಲ್ವಾ, ಅನುಭವಿಸು, ನಿಂದೇನಮ್ಮ ನಿಂದು, ಸುಮ್ಮನೆ ನಿನ್ನ ಗಂಡ ಏನು ಕೇಳಲ್ವಾ, ಇದನ್ನು ನಾನು ಅವ್ರಿಗೆ ನೇರವಾಗಿ ಕೇಳಬೇಕು ಸರ್. ಸಾಧ್ಯವಾದರೆ ಆನಂದ್ ಕುಮಾರ್ ಈಗ ಸಿಡ್ಲಘಟ್ಟ ಹೋಗಿದ್ದಾರೆ ಟ್ರಾನ್ಸ್ಫರ್ ಆಗಿ, ಆ ವ್ಯಕ್ತಿ ಹೇಳ್ತಾರೆ ಇಲ್ಲೇನು ನಡೆಯಲ್ಲ, ನೀನು ಸುಮ್ಮನೆ ಯಾರೋ ದೇವರು ದಿಂಡ್ರು ಅಂತಾರೆ, ಅವರೆಲ್ಲ ಬಂದು ಕಾಪಾಡ್ತಿದಾರೆ, ನಿನ್ನ ಒಡಸ್ಕ ಸಾಯಿ ಇವಾಗ ಅಂತ ನನಗೆ ಹೇಳ್ತಾರೆ ಅವರು ಮುಂದೆಗಡೆನೆ. ಆವಾಗಲೂ ಕೂಡ ನಾನು ಅವ್ರಂಗೆ ಹೇಳೋದಕ್ಕೆ ನಾನು ಅವ್ರೊಂದಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. CC ಕ್ಯಾಮ್ರಾ ನೋಡ್ಕೊಳ್ಳಿ, ನಂಗೆ ನ್ಯಾಯ ಬೇಕು ಸರ್ ಅಂತ ನಾನು ರೂಮಲ್ಲಿ ಇರ್ತೀನಿ. ಅದಾದ ನಂತರ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೊರಟ್ಬಿಡ್ತಾರೆ ಸರ್. ನಾನು ಅದು ಮತ್ತೆ ಆಸ್ಪತ್ರೆಗೆ ಹೋಗಿ, ಅಂದರೆ ನನಗೆ ಕಪಾಲಕ್ಕೊಂದು ಹೊಡೆದಿರ್ತಾರೆ, ಬಟ್ ನನಗೆ ಅದು ನೋವು ಅಂತ ನಾನು ಆಸ್ಪತ್ರೆಗೆ ಹೋಗಲ್ಲ. ಟೆನ್ಷನ್ಗೆ ನಂಗೆ ಸ್ವಲ್ಪ ಸುಸ್ತಾಗಿರೋದ್ರಿಂದ ನಾನು ಆಸ್ಪತ್ರೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ECG ಮಾಡಿಸಿ ಆಮೇಲೆ ನಾನು ಸ್ಟೇಷನ್ಗೆ ಹೋಗ್ತೀನಿ ನಮ್ಮ ಮನೆಯವ್ರ ಸ್ನೇಹಿತರನ್ನ ಕರ್ಕೊಂಡು. ಅಲ್ಲೋಗಿ ಕಂಪ್ಲೇಂಟ್ ಕೊಡೋಷ್ಟರಲ್ಲಿ 11 ಗಂಟೆ ತನಕ ನಾನು ಕಂಪ್ಲೇಂಟ್ ತೊಗೊಳ್ಳಲ್ಲ ಸರ್. ಅವರು 11 ಗಂಟೆಗೆ ಅವ್ರು ನನ್ನ ಕಂಪ್ಲೇಂಟ್ ತೊಗೊತಾರೆ. ಅವರು ನನಗೆ ಅಲ್ಲೇ ಮಾಡಿದ ವ್ಯಕ್ತಿಗಳು ಅವ್ರ ಕಣ್ಣು ಮುಂದೆನೇ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋವಂಥ ಕೆಲಸನ ಮಾಡಲ್ಲ. ಅಧಿಕಾರಿಗಳಿದ್ದಾರೆ ಸಾಕ್ಷಿಗೆ, ಮತ್ತು ಲೈವಲ್ಲಿದೆ, ಪಂಚಾಯತಿ CC ಕ್ಯಾಮ್ರಾದಲ್ಲಿದೆ. ಆದರೂ ಕೂಡ ಇಲ್ಲೇನು ನಡೆಯಲ್ಲ, ಅವ್ರು ಯಾರಂತ ಗೊತ್ತಾ, ಯಾರ ಕಡೆಯವರು ಅಂತ ಗೊತ್ತಾ ಅಂತ ಇನ್ಸ್ಪೆಕ್ಟ್ರು ನನಗೆ ಹೇಳ್ತಾರೆ ಅವರು. ಇದಾದ ನಂತರ ನನ್ನ ಕಂಪ್ಲೇಂಟ್ ಆಯ್ತಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಸರ್. ಇಷ್ಟಾದ್ಮೇಲೆ ಇನ್ನು ಒಂದು 10 ಜನ ಹೆಂಗಸರು ಕರ್ಕೊಂಡು ಹೋಗ್ಬಿಟ್ಟು ಹೆಂಗಸರುಗಳ ಹತ್ರ ಹೋಗ್ಬಿಟ್ಟು ನನ್ನ ಗಂಡ ಏನೋ ಅವ್ರನ್ನ ಬಟ್ಟೆ ಬರಿ ಎಳೆದಾಡ್ದ ಅಂತ ಸುಮ್ಮನೆ ಸುಳ್ಳು ಕಂಪ್ಲೇಂಟು ಮತ್ತು ಏನೇನೋ ಕಿರಿಕಿರಿ ಅಂತ ಅಂದ್ಬಿಟ್ಟು ಒಂದು 10 ಜನ ಹೆಂಗಸರು ಕೆಲವು ಒಂದು ಕಂಪ್ಲೇಂಟ್ ಮಾಡಿಸ್ತಾರೆ ಸರ್. ಈ 2 ಕೇಸು ನನ್ನ ಮೇಲೆ ಇರೋ ಕೌಂಟರ್ ಕೇಸು. ನಾನು ಈಗ ಕೇಳ್ತಿರೋ ಪ್ರಶ್ನೆ ಏನಂದರೆ, ಅಂಬೇಡ್ಕರ್ನ ಪ್ರತಿದಿನ ಪೂಜೆ ಮಾಡೋಳು ನಾನು, ದಲಿತ ಜನಾಂಗದಲ್ಲಿ ಹುಟ್ಟಿದ್ದೀನಿ, ನಾನು ಒಂದು ಹಿಂದೂ ಧರ್ಮನ ಪಾಲಿಸೋದೇ ನನ್ನ ತಪ್ಪು ಅಂತ ಅಂದರೆ ಯಾವ ರೀತಿ ಕಾನೂನು ಇದೆ ಇಲ್ಲಿ? ಈಗ ಗೋಹತ್ಯೆ ನಿಷೇಧ ಮಾಡಬೇಕು ಅನ್ನೋದು ಸಂವಿಧಾನದಲ್ಲಿ ಇದೆಯಲ್ವಾ, ಅದು ರಾಷ್ಟ್ರಪತಿಗಳಿಂದ ಆಗಲಿ ಮತ್ತು ರಾಜ್ಯಪಾಲರಿಂದ ಅಂಗೀಕಾರ ಆಗಿರುವಂಥದ್ದು. ಇದನ್ನ ನೋಡಿ ಬೇಡ, ಇದು ಈ ಥರ ಕೆಲಸಗಳು ನೀವು ಮಾಡಬೇಡಿ ಅಂತ ನಾನು ತಡೆದಿದ್ದೇ ತಪ್ಪು ಅಂತಂದರೆ ಮತ್ತೆ ನನಗೆ ಇನ್ನೆಲ್ಲಿ ರಕ್ಷಣೆ ಕೊಡ್ತಾರೆ? ನನ್ನ ಕಣ್ಣು ಮುಂದೆ ಅಕ್ರಮ ನಡೀತಿದ್ರೆ ನನ್ನ ಕಣ್ಣು ಮುಚ್ಚಿ ಕೂರಕ್ಕಾಗುತ್ತಾ? ನಾನು ಊರಲ್ಲಿ ಡ್ರಗ್ಸು ಮತ್ತೆ ಎಣ್ಣೆ ವ್ಯಾಪಾರ ಮಾಡ್ತಾರೆ. ಪ್ರತಿಯೊಂದು ಅಂಗಡಿಗಳಲ್ಲಿ ಹೆಂಗಸರುಗಳನ್ನ ಇಟ್ಟು ಜನಗಳ್ಗ ಕುಡಿಸಿ ಮಾಡ್ತಾರೆ. ಮಾದೇಗೌಡರನ್ನ ಸರ್ಕಲ್ ಇನ್ಸ್ಪೆಕ್ಟರ್ನ ಕರ್ಕೊಂಡ್ಬಂದು ರೆಡ್ ಎಣ್ಣೆಗೆ ಹಿಡಿದು ಕೊಟ್ಟು ಸ್ಟಾಪ್ ಮಾಡಿಸಿದೀನಿ, ಅದನ್ನ ಮಾಡಬೇಡಿ ಅಂತ. ನಮ್ಮೂರ್ದೇ ಕೆರೆ ಮಣ್ಣನ್ನ ಇದೇ MP ಅವರ ಸಹಚರರು ಕೆರೆ ಮಣ್ಣನ್ನ ಮಾರ್ಕೊಳ್ಳುವಾಗ ತಹಸೀಲ್ದಾರ್ನ ಕರ್ಕೊಂಡ್ಬಂದು ಸ್ಟಾಪ್ ಮಾಡಿಸಿದೀನಿ. ತಪ್ಪು, ಇದು ಮಾಡಬಾರ್ದು. ಅವ್ರು ವೈಯಕ್ತಿಕಕ್ಕೆ ಮಾರ್ಕೊಂತಿದ್ರು ಸರ್. ಇದಾದ ನಂತರ ಅಲ್ಲಿ ಊರಲ್ಲಿ ನಡೆಯುವಂತಹ ಅಕ್ರಮಗಳಿಗೆ ನಾನು ಬ್ರೇಕ್ ಆಗ್ತೆ ಅನ್ನೋ ಕಾರಣಕ್ಕೆ ಇವಳು ಹೆಣ್ಣೆಂಗ್ಸು ಅಂತ ನಾವು ಬಿಟ್ಟಿದೆ ತಪ್ಪಾಯ್ತು, ಇವಳನ್ನ ಏನ್ ಮಾಡ್ಕೋತಾಳೆ, ಇನ್ನು ಏನಿಲ್ಲ ಹೊಡೆದೇ ಸಾಯಿಸ್ಬಿಡೋಣ ಅನ್ನೋ ರೀತಿಯಲ್ಲ ತುಂಬಾ ದೊಂಬಿ ಎಬ್ಸಿ ಅಲ್ಲೆಲ್ಲ ಗಲಾಟೆ ಮಾಡಿದ್ದೆಲ್ಲ ಅವರು. ಇವತ್ತಿನವರೆಗೂ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮನ ಆನಂದ್ ಕುಮಾರ್ ತಗೊಳ್ಳಲ್ಲ ಸರ್. ಪಂಚಾಯತಿಯಲ್ಲಿ ನಡೆಯುವಂತ ನರೇಗಾ ಯೋಜನೆಯಲ್ಲಿ ಇವ್ರು ಎಷ್ಟೆಲ್ಲ ಅಕ್ರಮ ಮಾಡ್ತಿರೋದಕ್ಕೆ ಕೃಷಿ ಇಲಾಖೆ, ಅರಣ್ಯ ಇಲಾಖೆ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತಿಯೊಬ್ಬರಿಗೂ ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ ನಾನು. ಸರ್, ಈ ಅಕ್ರಮಗಳನ್ನ ನಿಲ್ಲಿಸಿ, ಬಡವ್ರು ಬರೋ ದುಡ್ಡು ಕಾಸನ್ನ ನೀವು ತಿಂದಾಕೋ ಕೆಲಸ ಮಾಡಬೇಡಿ ಅಂತ ನಾನು ಮಾಡಿದ್ದೆ ನನ್ನ ತಪ್ಪು ಅಂತಂದ್ರೆ ಇವ್ರು ನನಗೆ ಎಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ ಸರ್? ನನ್ನನ್ನ ಏಕೈಕಿ ಒಂದು ಲೆಟರ್ ಕೊಡ್ತಾರೆ ಸರ್ ತಹಸೀಲ್ದಾರ್ ಇಂದ. ಏನಂದ್ರೆ, ಬೇರೆ ನಾನು ಊರಲ್ಲಿ ದೊಂಬಿ ಎಬ್ಬಿಸ್ತಿದ್ದೀನಿ, ಗಲಾಟೆ ಮಾಡ್ತಿದ್ದೀನಿ,
ನೀವು ಹಂಗೇನಾರ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತೇಳಿ 1 ಲಕ್ಷದ ಬಾಂಡ್ ಕೊಟ್ಟು ನೀವು ಅಲ್ಲಿ ಮುಚ್ಚಳಿಕೆ ಬರ್ಕೊಟ್ಟು ಹೋಗ್ಬೇಕು ಅಂತ ಕೊಡ್ತಾರೆ ನನಗೆ. ಅವಾಗ ನಾನು ಕಾನೂನಿಗೆ ತಲೆ ಬಗ್ಗೋದ್ರಿಂದ ಸರಿಯಪ್ಪ ನಾನು ಊರೇ ಬಿಟ್ಟು ತಾಲೂಕಲ್ಲಿ ಇದೀನಲ್ಲ, ಮತ್ತೆ ನಾನು ಯಾಕೆ ಅವ್ರ ಜೊತೆ ಎಲ್ಲ ಗಲಾಟೆಗೆ ಹೋಗ್ಲಿ ಅಂತ ನಾನು ಅದನ್ನು ಕೂಡ ಕಾನೂನು ಏನಿದೆಯೋ ಅದನ್ನ ಲಾಯರ್ ಮುಖಾಂತರ ವಕಾಲ ತೋರಿಸಿ ನಾನು ಅದನ್ನ ಕೊಟ್ಟು ಸೈನ್ ಹಾಕಿ ಬರ್ತೀನಿ ಸರ್. ಇದಾದ್ಮೇಲೆ ಇದೇ ಆನಂದ್ ಕುಮಾರ್ ಟ್ರಾನ್ಸ್ಫರ್ ಆಗ್ತಾರೆ. ಟ್ರಾನ್ಸ್ಫರ್ ಆಗೋ ಹಿಂದಿನ ದಿನ ನನ್ನನ್ನ ಯಾದಗಿರಿ ಜಿಲ್ಲೆಗೆ ಗಡಿಪಾರ್ ಮಾಡ್ಬೇಕು ಅಂತ ಆದೇಶ ಹೊರಡಿಸ್ ಕಳಿಸ್ತಾರೆ. ನಾನು ಎಲ್ಲರಿಗೂ ಕೇಳೋ ಪ್ರಶ್ನೆ, ನಾನು ಗಡಿಪಾರ್ ಆಗುವಂತ ಕೆಲಸ ಏನ್ ಮಾಡಿದೀನಿ? ನನ್ನ ಮೇಲೆ ಇರೋ 2 ಕೌಂಟರ್ ಕೇಸಿಗೆ ಇವರು ಗಡಿಪಾರ್ ಮಾಡ್ತಾರೆ ಅಂದ್ರೆ ನಾನು ರೌಡಿ ಸೀಟರ ಅಥವಾ ಬೇರೆ ಮತ್ತೊಂದ ಮೈಸೂರು ಎಸಿ ನಂಗೆ ಒಂದು ಲೆಟರ್ ಕೊಡ್ತಾರೆ ಸರ್, ನೀವು ಬಂದು ನಿಮ್ಮ ವಕಾಲತ್ ವಹಿಸಿ ಹೇಳಿಲ್ಲ ಅಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಕಾನೂನು ಕ್ರಮ ತಗೋಬೇಕಾಗತ್ತೆ ಅಂತ. ಆವಾಗಲೂ ಕೂಡ ನಾನು ಕಾನೂನಿಗೆ ಬೆಲೆ ಕೊಟ್ಟು ನಮ್ಮ ಲಾಯರ್ ವಕಾಲತ್ ವಹಿಸಿ, ಸರ್ ನನ್ನ ಮೇಲೆ ಇರುವಂತ ಕೇಸ್ ಇಂಥ ಕೇಸು ಸರ್, ನಾನು ಈ ರೀತಿ ನಾನು ಅವ್ರ ಮೇಲೆ ಕೇಸ್ ಮಾಡಿದ್ದೀನಿ ಅಂತೇಳಿ ಪ್ರತಿಯೊಂದನ್ನು ದಾಖಲೆ ಸಮೇತ ಎಸಿಗೆ ಕೊಟ್ರೆ 4 ವಿರಂಗಕ್ಕೆ ಹೋಗಿದ್ದೀನಿ ಸರ್. ಪ್ರತಿ ಸೋಮವಾರ ಕರೀತಾರೆ ಎಸಿ ಕೋರ್ಟಿಗೆ, ನನ್ನನ್ನು ಪ್ರತಿ ಸೋಮವಾರ ಅಟೆಂಡ್ ಆಗಿದ್ದೀನಿ. ಅವ್ರು ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ಹೋಗಿ ನಿಂತಿದ್ದೀನಿ. ಇವರೆಲ್ಲ ಮಾಡಿದ ಕುತಂತ್ರ ಹೆಂಗಿದೆ ಅಂದ್ರೆ ಕಾನೂನು ಮೇಲೆ ನಮಗೆ ಗೌರವನೇ ಹೊಟ್ಟೋಗ್ಬಿಡ್ಬೇಕು ಆ ತರ ಒಂದು ಹೆಣ್ಣನ್ನ ತುಂಬಾ ಹೀನಾಯವಾಗಿ ಹಿಂಸೆ ಕೊಟ್ಟಿದ್ದಾರೆ. ಕೆಲವೊಂದ್ಸಲಿ ಸಿಟ್ಟಿಂಗೇ ಇರಲ್ಲ ಸರ್ ಎಸಿ ಅವರು, ಅವತ್ತು ಡೇಟ್ ಕೊಡ್ತಾರೆ ಇವರು. ನಾನು ನನ್ನ ಮಗುಗೆ ಹುಷಾರಿಲ್ಲವಾದ್ರೂ ಆ ಮಗುನ ಬಿಟ್ಟು ನಾನು ಎಸಿ ಕೋರ್ಟಿಗೆ ಬೆಲೆ ಕೊಟ್ಟು ನಾನು ಅಲ್ಲಿ ಅಟೆಂಡ್ ಆಗ್ತೀನಿ. ಅವರು ಸಿಟ್ಟಿಂಗ್ ಅಲ್ಲಿ ಇರಲ್ಲ. ನಾನು ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ, ರಾಜ್ಯಪಾಲರು ಬರ್ತಿದ್ದಾರೆ ಅಂತ ಏನೋ ಅಲ್ಲಿರೋರು ಕತೆ ಹೇಳ್ತಾರೆ. ಸರಿ ನಾನು ಆಯ್ತು ಅಂತ ನಾನು ಅಟೆಂಡ್ ಆಗಿ ಅಟೆಂಡೆನ್ಸ್ ಕೊಟ್ಟು ಬಂದಿದ್ದೀನಿ. ಲಾಸ್ಟ್ ದಿನ ಹೇಳ್ತಾರೆ ಕ್ಲೋಸ್ ಮಾಡ್ತೀವಮ್ಮ, ಇನ್ಯಾವುದಕ್ಕೂ ನೀವು ಸುಮ್ಮನೆ ಇದಕ್ಕೆಲ್ಲ ಹೋಗ್ಬಾರ್ದಮ್ಮ ಅಂತ ಎಸಿ ಅವ್ರು ಹೇಳ್ತಾರೆ. ಸರಿ ಸರ್ ಆಯ್ತು ಅಂತ ನಾನು ಬಂದ್ಬಿಡ್ತೀನಿ ಸೈನ್ ಹಾಕಿ. ನಾನು ಬಂದು 1 ವಾರಕ್ಕೆ ನಮ್ಮ ತಲಕಾಡು ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿರ್ತಾರೆ. ನಮ್ಮ ತಾಲೂಕು ನರಸೀಪುರ ಇನ್ಸ್ಪೆಕ್ಟರ್ ಧನಂಜಯ ಅನ್ನೋ ಇನ್ಸ್ಪೆಕ್ಟರ್ ಇನ್ಚಾರ್ಜ್ಗೆ ಹಾಕಿರ್ತಾರಂತೆ ಸರ್. ಮಾದಪ್ಪ ಅನ್ನೋ ರೈಟ್ರ್ ಹೇಳ್ತಾರೆ, ಮೇಡಮ್ ನಿಮ್ಮದು ಕೇಸ್ ಇದಾವಲ್ಲ ಅದಕ್ಕೆಲ್ಲ ರಿಪೋರ್ಟ್ ಹಾಕ್ತಿದ್ದೀವಿ, ಅವ್ರು ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿದೆ, ಸ್ಟೇಷನ್ಗೆ ಬಂದೋಗಿ ಅಂತಾರೆ ಸರ್. ಅವಾಗ ಅಲ್ಲಿ ಹೋದಾಗ ಎನ್ಕ್ವೈರಿ ಮಾಡ್ತಾರೆ ಒಬ್ಬರು, ಯಾರ್ದು ರಾಮಕೃಷ್ಣನ ASI. ನಾನು ಅದನ್ನ ಮುಗಿಸ್ಕೊಂಡು ಬಂದಾಗ, ಮೇಡಮ್ ನೀವು ಇವತ್ತೇ ಹೋಗಿ ಭೇಟಿಯಾಗ್ರಿ, ಧನಂಜಯ ಅವರು ನಿಮ್ಮನ್ನ ನೋಡಬೇಕು ಅಂತಿದ್ರು CPI ನರಸೀಪುರದಲ್ಲೇ ಹೋಗಿ ಭೇಟಿಯಾಗಿ ಅಂತ ಹೇಳ್ತಾರೆ. ಸರ್ ಈ ನಾಳೆ ಆಗುತ್ತೆ ಸರ್ ಅಂದಿದ್ದಕ್ಕೆ, ಇಲ್ಲ ಮೇಡಮ್ ಅವರೇ ಇವತ್ತೇ ಹೋಗ್ಬೇಕಂತಾರೆ ಸರ್. ನಾನು 6 ಗಂಟೆ ಆಗಿರುತ್ತೆ, ನಮ್ಮ ಮನೆಯವರು ಮನೇಲಿ ಇರ್ತಾರೆ, ನನ್ನ ಮಗು ಹುಷಾರಿಲ್ಲ ಅಂತ ಹೇಳಿ ನಾನು 6 ಗಂಟೆಗೆ ತಲಕಾಡಿಂದ ನರಸೀಪುರ ಸ್ಟೇಷನ್ ಬರ್ತೀನಿ. ನಾನು ಅಲ್ಲಿ ಕೂತ್ಕೊಂಡಿರುವಾಗ ಪೊಲೀಸ್ನವ್ರನ್ನ ನಂಬೋದು ಹೇಗೆ, ಎಲ್ಲಿ ಜನಸ್ನೇಹಿ ಪೊಲೀಸ್ ಅನ್ನೋದನ್ನ ನಾನು ಕಿವಿಲಿ ಇಟ್ಕೊಂಡಿದ್ದೆ ಸರ್. ಆದ್ರೆ ಇವ್ರನ್ನ ನೋಡಿದಾಗ ಇವ್ರು ಜನಸ್ನೇಹಿ ಪೊಲೀಸ್ ಅಲ್ಲ, ಯಾವ ಹೆಣ್ಮಕ್ಳು ಮಾನ ಮರ್ಯಾದೆ ಅವ್ರ ಸಂಸಾರದಿಂದ ದೂರ ಆದ್ರೂ ಪರವಾಗಿಲ್ಲ, ಇವ್ರುಗಳು ಕುತಂತ್ರ ಕೆಲಸ ಮಾಡೇ ಮಾಡ್ತಾರೆ. ಕಾನೂನ್ ಮೇಲೆ ತುಂಬಾನೇ ಅಗೌರವ ಉಂಟಾಗ್ಬೇಕು ಆ ರೀತಿ ಮಾಡಿದ್ದಾರೆ. ಇನ್ಸ್ಪೆಕ್ಟ್ರು 9 ಗಂಟೆವರೆಗೂ ನನ್ನನ್ನು ಕಾಯಿಸ್ತಾರೆ ಸರ್. ಅಲ್ಲಿ 9 ಗಂಟೆ ತನಕ ನಂಗೆ ಸಿಗಲ್ಲ. 2 ನಿಮಿಷ ಬಂದೆ, 1 ನಿಮಿಷ ಬಂದೆ ಅಂತಾರೆ, ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾರೆ. ನಿಮಗೆ ಒಂದು AC ಕೋರ್ಟಿಂದ ಒಂದು ಲೆಟರ್ ಬಂದಿದೆ ಅಮ್ಮ, ಅದನ್ನ ಕೂಡ ಕೂರಿಸಿದ್ದಾರೆ ಅಂತ ಒಬ್ರು ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇನ್ನೊಬ್ರು ಆಗ ನಾನು ಗಂಡಂಗೆ ಫೋನ್ ಮಾಡಿ ಅದನ್ನ ಈಸ್ಕೊ ಬರ್ತೀನಿ ಏನಂತ ನೋಡ್ಬೇಕಲ್ಲ ಅಂತಂದ್ರೆ, ಸರಿ ಆಯ್ತು ಈಸ್ಕೊಬಾ ಅಂತಾರೆ. ನಾನು ಅಲ್ಲೇ ಕಾಯ್ಕೊಂಡಿರ್ತೀನಿ ಸರ್. ಒಂದು 10:30 ಆಗುತ್ತೆ. 10:30 ಆದ್ರೂ ನಮ್ಮ ಮನೆಯವರು ಬಂದ್ಬಿಡಮ್ಮ ಬೆಳಗ್ಗೆ ಈಸ್ಕೊಳ್ಳೋಣ ಅಂತಾರೆ. ನಾನು ಸರಿ ಅಂತ ಹೊರಡೋಣದಾಗ ಇದೇ ನಾಗೇಂದ್ರ ಮೂರ್ತಿ ಅವ್ರು ಹೇಳ್ತಾರೆ, ಇಲ್ಲೆಲ್ಲ ಬಂದ್ರಂತೆ ಸಾಹೇಬ್ರು, ಇನ್ನೊಂದು 5 ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟೊತ್ತೇ ಇದೀನಲ್ಲ ಈಸ್ಕೊಂಡು ಹೋಗೋಣ ಅಂತ ನಾನು ಅಲ್ಲಿ ಕೂರ್ತೀನಿ ಸರ್. ನಂಜನಗೂಡು ನಮ್ಮದು ಅಂದರೆ DYSP ಆಫೀಸ್ ಬರೋದು ನಂಜನಗೂಡು ನಮಗೆ. ಅಲ್ಲಿಂದ ನನ್ನನ್ನು ಗಡಿಪಾರ್ ಮಾಡೋದಕ್ಕೆ ನೀಟಾಗಿ ಜೀಪ್ ರೆಡಿ ಮಾಡ್ಕೊಂಡು ತಗೊಬಂದು ನಿಲ್ಲಿಸ್ತಾರೆ. ಅಲ್ಲಿ ಬಂದ ತಕ್ಷಣ, ಮೇಡಮ್ ನಿಮಗೆ ಯಾದಗಿರಿ ಗಡಿಪಾರ ಅಂತ ಹೇಳ್ತಿದ್ದಾರೆ ಅಂತ ಡ್ರೈವರ್ ನನಗೆ ಹೇಳ್ತಾರೆ, ನೀವು ಇವಾಗ ಹೊರಟ್ಬಿಡ್ಬೇಕು ಯಾದಗಿರಿಗೆ ಅಂತ. ಇದನ್ನ ನಾನು ಕೇಳೋ ಪ್ರಶ್ನೆ, ಒಬ್ಬ ಸಂಸಾರಸ್ಥ ಹೆಣ್ಮಗಳನ್ನ ನಡುರಾತ್ರಿಲಿ ಆ ಸ್ಟೇಷನ್ಲಿ 6 ಗಂಟೆಯಿಂದ 11:30 ತನಕ ಕೂರಿಸ್ತಾರೆ ಸರ್. 11:30 ತನಕ ಕೂರಿಸಿ ನನ್ನ ಮಕ್ಕಳಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರ ಸಂಪರ್ಕನೂ ಇಲ್ಲದೇ ಇರೋ ಥರ ನನ್ನ ಅಲ್ಲಿ ಇರಿಸಿ, ಯಾದಗಿರಿ ಏಕಾಏಕಿ ನನ್ನನ್ನು ಗಡಿಪಾರ ಆದೇಶ ಬಂದಿದೆ ನಿಮಗೆ, ನೀವು ಇವಾಗ ಜೀಪ್ ಹತ್ಬೇಕು ಅಂತೇಳಿ ತುಂಬ ಫೋರ್ಸಬಲ್ ಮಾಡಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನ ಕೈಗೆ ಲೆಟ್ರ್ ಕೊಡಲ್ಲ, ನನಗೆ ಮುಖಾಮುಖಿ ಸಿಗೋದೇ ಇಲ್ಲ ಸರ್. ಯಾರೋ ಒಬ್ಬ ಡ್ರೈವರ್ ಹತ್ರ ಕೊಟ್ಬಿಟ್ಟು, ಅವರು ವ್ಯಾನ್ ಡ್ರೈವರ್ ಹತ್ರ, ಮೇಡಮ್ ಸರ್ಕಾರದ ಆದೇಶ ಇದನ್ನು ಪಾಲನೆ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ, ನೀವು ಒಳ್ಳೆ ರೀತಿ ಬಂದ್ರೆ ಒಳ್ಳೇದು ಅಂತ ನನಗೆ ಅಲ್ಲಿ ಧಮಕಿ ಹಾಕ್ತಾರೆ. ಒಬ್ಬ ಕಾನೂನು ತಜ್ಞರು ದಯವಿಟ್ಟು ನೋಡಿದ್ರೆ ಕೈ ಮುಗಿದು ಕೇಳ್ತಿದ್ದೀನಿ, ನಾನು 2 ಕೌಂಟರ್ ಕೇಸು ಗಡಿಪಾರ ಆದೇಶಕ್ಕೆ ಒಳಪಡುವಂತ ಕೇಸ ಇದು. ಯಾರಾದ್ರೂ ನನಗೆ ಕಾನೂನು ಸಲಹೆ ಕೊಡ್ಬೇಕಂತ ಈ ಮೂಲಕ ಈ ಚಾನಲ್ ಮುಖಾಂತರ ನಾನು ಕೇಳ್ತಿದ್ದೀನಿ. ಅದಾದ ನಂತರ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಾಗ ನನ್ನ ಬಟ್ಟೆ ಆಗ್ಲಿ ಬರಿ ಆಗ್ಲಿ ಒಂದು ಹೆಣ್ಣು ಮಗು ಅದ್ ಹೆಂಗೆ ತನ್ನ ಗಂಡ ಮಕ್ಕಳಿಗೆ ಹೇಳ್ದೇನೆ ಏಕೆ ನನ್ನನ್ನು ಯಾವ ರೀತಿ ಕಳಿಸ್ಕೊಡ್ತಾರೆ ಸರ್ ಅವರು. ಈ ರೀತಿ ನಾನೊಬ್ಳು ಹಿಂದುತ್ವವಾದಿ ಅನ್ನೋದೇ ಇವ್ರು ದೊಡ್ಡ ಸಮಸ್ಯೆ ಆದ್ರೆ, ಹಂಗಾರೆ ಇವ್ರ ಆಡಳಿತ ಪಕ್ಷ ಎಲ್ಲಿರುತ್ತೋ ಅಲ್ಲಿ ನಾನು ಒಬ್ಳು ದೇವರು ದಿಂಡ್ರು ಅಂತ ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋ ಹೆಂಗ್ಸು ಇರಬಾರ್ದ ನಾನಲ್ಲಿ. ನಾನು ಅಷ್ಟಕ್ಕೂ ಮಾಡಿರೋ ತಪ್ಪೇನು. ಯಾದಗಿರಿಗೆ 1 ತಿಂಗಳ ಕಾಲ ನನ್ನ ಗಡಿಪಾರ್ ಮಾಡ್ತಾರೆ.
ಡಿಸೆಂಬರ್ 30ರಿಂದ ಜನವರಿ 30 ತನಕ ಯಾದಗಿರಿ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ಬಿಡ್ತಾರೆ. ನಾನು ನನ್ನ ಮಕ್ಕಳು ನನ್ನ ಗಂಡ ಎಲ್ಲರನ್ನೂ ಅಲ್ಲಿ ಬಿಟ್ಟು ಹೋದ್ನಲ್ಲ. ನನ್ನ ಪರಿಸ್ಥಿತಿ ಏನು, ನಾನು ಒಬ್ಳು ಹೆಣ್ಮಗಳು, ನನಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು? ಇವ್ರ ಕೆಲಸ ಏನಂತಂದ್ರೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಹಾಕ್ಬಿಟ್ಟು ಬಂದ್ಬಿಟ್ರು. ನಂಗೆ ಯಾವುದೇ ನೋಟಿಸ್ ಕೊಡಲ್ಲ ಸರ್, ನನ್ನ ಕೈಗೆ ತಲುಪಿಸೋದೇ ಇಲ್ಲ ಅದನ್ನ. ನನ್ಗೆ ಅಲ್ಲಿ ಊಟ ತಿಂಡಿಯಿಂದ ಹಿಡಿದು ನಾನು ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದನ್ನು ಯಾರು ನೋಡ್ತಾರೆ? ನನ್ನ ಮನೇಲಿ ನನ್ನ ಅತ್ತೆ ಮಾವ ಪ್ರಶ್ನೆ ಮಾಡಿದ್ರೆ ಎಲ್ಲೋಗಿದೆ ಅಂದ್ರೆ ನಾನು ಏನಂತ ಉತ್ತರ ಕೊಡ್ಬೇಕು? ಎಲ್ಲರೂ ಕಿವಿ ಕೊಟ್ಟು ಕೇಳ್ಕೋಬೇಕು ಮಹಾಜನಗಳೇ. ಯಾವತ್ತು ಹಿಂದೂ ಸಂಘಟನೆ ಯಾವುದೇ ಹಿಂದೂ ಧರ್ಮರಕ್ಷಕರನ್ನ ಕೈ ಬಿಡಲ್ಲ. ಅವರು ಯಾವಾಗ್ಲೂ ಜೊತೆಲಿ ಇರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನ ಅಲ್ಲಿಗೆ ಹೋದಾಗ ನನ್ನ ಅಣ್ಣ ಇಲ್ಲ, ತಮ್ಮ ಇಲ್ಲ, ಬಂಧು ಬಳಗ ಇಲ್ಲ, ನನ್ನ ಕೈ ಹಿಡ್ದಿದ್ದು ಇದೇ ಹಿಂದೂ ಸಂಘಟನೆ ಕಾರ್ಯಕರ್ತರು. ನಾವಿದೀವಿ ಅಕ್ಕ, ಧೈರ್ಯವಾಗಿ ಬನ್ನಿ ಅಂತ ಹೇಳಿ, ಧೈರ್ಯವಾಗಿರಿ ಅಮ್ಮ, ಎದುರ್ಕೋಬೇಡಿ, ಇಲ್ಲಿ ಏನೇ ವ್ಯವಸ್ಥೆ ಬೇಕಾದ್ರೂ ನಮ್ಮ ಕೇಳಿ ಅಂತ ಅವರು ನನ್ನ ಬೆನ್ನೆಲುಬಾಗಿ ನಿಲ್ತಾರಲ್ಲಿ ಅಣ್ಣ ತಮ್ಮಂದಿರಾಗಿ. ಇದಾದ್ಮೇಲೆ ನಂಗೆ ಇನ್ನೂ ಧೈರ್ಯ ಬರುತ್ತೆ, ನನ್ನ ಧರ್ಮ ನನ್ನನ್ನು ಕೈ ಬಿಡಲ್ಲ, ಇದಾರೆ ನನ್ನ ಅಣ್ಣ ತಮ್ಮದಿರೋ ಅಂತ. ನಾನು ಯಾದಗಿರಿ ಹೋಗಾದ್ಮೇಲೆ ನನಗೆ ಸ್ಟೇ ತಗೊಳ್ಳೋಕ್ಕೆ ನೋಟಿಸು, ನನಗೆ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಸರ್. ಒಂದು AC ಆಫೀಸಿಂದ ನೋಟಿಸ್ ತಗೋಬೇಕಂತೆ ಲೆಟ್ರು. ನಮ್ಮ ಮನೆಯವರು 10 ದಿನ ತಿರುಗಿದ್ದಾರೆ ಸರ್ ನಮ್ಮ ಲಾಯರ್ನ ಕರ್ಕೊಂಡು. ಇದೇ AC ನಮ್ಮ ಮೈಸೂರು AC ಸಾಹೇಬ್ರು 10 ದಿನನೂ ನಮಗೆ ಆ ಲೆಟ್ರ್ ಕೊಡಲ್ಲ ಸರ್. ಇವರು ಇವತ್ತು ಕೇಸ್ ವರ್ಕರ್ ಇಲ್ಲ, 3 ದಿನ ಬಿಟ್ಟು ಬನ್ನಿ, ರಜಾ ಹಾಕಿದ್ದಾರೆ, ಇವತ್ತು 2 ದಿನ ಬಿಟ್ಟು ಬನ್ನಿ ಅಂತ 10 ರಿಂದ 11 ದಿನ ನಮ್ಮನ್ನು ತಿರುಗಿಸ್ತಾರೆ ಸರ್ ನಮ್ಮ ಮನೆಯವ್ರನ್ನ. ಅದಾದ್ಮೇಲೆ ಕೊಡ್ತಾರೆ. ಅದಾದ ನಂತರ ಅವಾಗ ಆಲ್ರೆಡಿ 15 ದಿನ ಕಳೆದೋಗ್ಬಿಟ್ಟಿರುತ್ತೆ. ಇನ್ನು 15 ದಿನಕ್ಕೆ ಬೇಡ ಅಂತ ನಾನು ಸ್ಟೇ ತಗೊಳ್ಳಲ್ಲ ಸರ್, ಮುಗಿಸೇ ಬರೋಣ ಅಂತೇಳಿ ನಾನು 1 ತಿಂಗಳನ್ನ ಮುಗಿಸಿ ಶನಿವಾರ ನನ್ನ ಸ್ವಗ್ರಾಮಕ್ಕೆ ನರಸೀಪುರಕ್ಕೆ ಬಂದಿರ್ತೀನಿ. ಈಗ ನಾನು ಅವ್ರ ಮೇಲೆ ಕಾನೂನು ಕೇಸ್ ಹಾಕಿ ನಂದು ಏನಿದೆ ಅದನ್ನು ಅವರು ತೋರಿಸ್ಲಿ, ಅವ್ರದ್ದು ಏನು ತಪ್ಪಿದೆಯೋ ಅದನ್ನು ನಾನು ಕಾನೂನಲ್ಲಿ ಅಪೀಲ್ ಹೋಗ್ತೀನಿ. ಬಂದ ತಕ್ಷಣ ನನ್ನ ಮಕ್ಕಳ ಸ್ಕೂಲ್ ಹತ್ರ ಹೋಗ್ತೀನಿ. ನಾನು ಆ ಸ್ಕೂಲ್ ಹತ್ರ ಬರುವಾಗ ನನ್ನ ಹಳ್ಳಿ ಇದೆಯಲ್ಲ, ಕೊಳತೂರು ಮತ್ತು ನರಸೀಪುರ ಮಧ್ಯೆ ಸೆಂಟ್ರಲ್ಲಿ ನಮ್ಮ ಮಕ್ಕಳ ಸ್ಕೂಲ್ ಇದೆ. ಅಲ್ಲಿ ಹೋಗುವಾಗ ಇದೇ ಕತೆ ಮಾದೇಸ್ವಾಮಿ ಯಾವ ಕಾರಣಕ್ಕೆ ಬಂದ ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಬಂದ್ಬಿಟ್ಟು ಈಗ ಗೊತ್ತಾಯ್ತಾ ಏನಂತ, ಆಡಳಿತ ಪಕ್ಷ ಇದ್ದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಮಾತ್ರ ನಿನಗೆ ಬೆಲೆ ಅನ್ನೋ ಮಾತನ್ನ ಹೇಳೋಗ್ತಾರೆ. ನಾನು ಒಬ್ಳು ದಲಿತ ಹೆಣ್ಮಗಳಾಗಿ ಹಿಂದುತ್ವವಾದಿ ಆಗಿರೋದೇ ಮೊದಲನೇ ತಪ್ಪ ಇವರಿಗೆ. ಸಂವಿಧಾನ ಎಷ್ಟು ಗೌರವಿಸ್ತೀನೋ ಅಷ್ಟೇ ನನ್ನ ದೇವರುಗಳನ್ನ ಗೌರವಿಸ್ತೀನಿ, ಪೂಜೆ ಮಾಡ್ತೀನಿ. ಇವರು ನಮ್ಮ ಸುನಿಲ್ ಬೋಸ್ ಸಾಹೇಬ್ರೆ, ನಿಮಗೆ ಒಂದು ಸಣ್ಣದಾಗಿ ನಾನು ಒಬ್ಬ ಸಹೋದರಿಯಾಗಿ ನಿಮ್ಗೊಂದು ಮಾತನ್ನ ಹೇಳ್ತೀನಿ. ನೀವು ಯಾವ ಫೇಸ್ಬುಕ್ಕಲ್ಲಿ ನನ್ನ ಸಹಚರರು ನಮ್ಮ ಕಾಂಗ್ರೆಸ್ ನಾಯಕರುಗಳು ಅಂತ ಹಾಕೊಂಡಿದ್ದೀರೋ ಅದೇ ನಾಯಕರು ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಸಭೆಯಲ್ಲಿ ನನ್ನ ಮೇಲೆ ಬಟ್ಟೆ ಬರಿ ಎಳೆದು ಒಂದು ಹೆಣ್ಣನ್ನು ತುಳಿದು ಅಲ್ಲೇ ಮಾಡಿದ್ರಲ್ಲ, ಅವತ್ತು ನಿಮ್ಮ ಕಿವಿ ಕೇಳಿಸ್ಲಿಲ್ವಾ? ಇದೇ ಸೋಮಣ್ಣ, ಕತೆ ಮಹಾದೇವ ಸ್ವಾಮಿ, ಶಂಕರ, ಇವರಿಷ್ಟು ಜನರು ನನಗೆ ಅಲ್ಲೇ ಮಾಡಿದ 3 ದಿನಕ್ಕೆ ನೀವು ನಮ್ಮೂರಲ್ಲಿ ಕಾರ್ಯಕ್ರಮ ಇಟ್ರಲ್ಲ, ಆ ಕಾರ್ಯಕ್ರಮದಲ್ಲಿ ನಿಮ್ಮ ಪಕ್ಕದಲ್ಲಿ ಬಂದು ಕೂತಿದ್ರಲ್ಲ, ಒಂದು ಮಾತು ಕೇಳ್ಬೋದಿತ್ತಲ್ವಾ? ನಿಮಗೂ ಮಗಳಿದ್ದಾಳೆ ಅಥವಾ ನಿಮಗೂ ಹೆಂಡತಿ ಮಕ್ಕಳು ಎಲ್ಲರೂ ಇದಾರಲ್ವಾ? ನಮ್ಮ ಅಕ್ಕ ತಂಗಿಗೆ ಯಾಕ್ರೋ ಹಿಂಗೆ ಮಾಡಿದ್ರೆ, ನೀವು ಒಂದು ಪಂಚಾಯತಿಯಲ್ಲಿ ಹೆಂಗೆ ಅಲ್ಲೇ ಮಾಡಿದ್ರೆ ಅಂತಾನೆ ಒಂದು ಮಾನವೀಯತೆಯಿಂದ ಕೇಳ್ಬೋದಿತ್ತು. ಆದರೆ ನೀವು ಆ ಕೆಲಸ ಮಾಡಲಿಲ್ಲ. ಇನ್ನೂ ಅವ್ರನ್ನ ಪ್ರೋತ್ಸಾಹ ಮಾಡಕ್ಕೆ ನೀವು ಕುಮ್ಮ ಕೊಟ್ರಿ ಅಲ್ವಾ? ನೋಡೋಣ. ನನಗೆ ಯಾಕಂದರೆ ನಾನು ಎಲ್ಲ ದಾಖಲೆಗಳು ಇಟ್ಕೊಂಡಿದ್ದೀನಿ. ಕಾನೂನಲ್ಲಿ ಯಾವತ್ತು ಸತ್ಯ ಯಾವತ್ತು ಸೋಲಲ್ಲ ಅನ್ನೋ ಒಂದು ನಂಬಿಕೆ ಇದೆ. ನಾನು ಅದರಲ್ಲಿ ಗೆದ್ದು ನಿಮ್ಮ ಮುಂದೆ ನಾನು ಬಂದು ನಿಲ್ತೀನಿ. ಇದನ್ನ ಹೇಳಿ ಜೈ ಶ್ರೀರಾಮ್, ಜೈ ಸನಾತನ ಧರ್ಮ, ಜೈ ಭೀಮ್. ನಾನು ತುಂಬಾ ಸಲ ಹೇಳ್ತೀನಿ, ನಾನು ಒಬ್ಳು ಧರ್ಮ ರಕ್ಷಕಿ, ಹಿಂದೂ ಧರ್ಮ ರಕ್ಷಕಿ. ಅದನ್ನ ತಡೆಯೋ ಧೈರ್ಯ ಯಾರಿಗೂ ಇಲ್ಲ. ನಾನು ಜೀವ ಹೋಗುವಾಗ್ಲೂ ಕೂಡ ನಾನು ಹಿಂದೂ ಧರ್ಮನ ಗೌರವಿಸ್ಬೇಕಂತಾನೆ ಹೇಳ್ತೀನಿ.